ಹಾಯ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇದು ನನ್ನ 22nd ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ತಂಗಿ ಪಾಪುಗೆ ತೊಟ್ಲ ಶಾಸ್ತ್ರ. ಸೊ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ನಾನು ಹೊರಟಿದ್ದು ಟೈಲರ್ ಶಾಪ್ಗೆ. ತಿಂಡಿಗಂತ ಪಲಾವ್ ಮಾಡಿದ್ರು. ಪಲಾವ್ ಎಲ್ಲ ತಿಂದ್ಕೊಂಡು ನಾನು ಹೊರಟೆ. ಹೋಗಿ ಬರೋಷ್ಟರಲ್ಲಿ ನನ್ನ ತಂಗಿ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವಳು ಸಹ ಸಾಂಬ್ರಾಣಿ ಹೋಗೆಲ್ಲ ತೊಗೊತಿದ್ಲು. ಸೊ ಅವ್ರು ಬರೋಷ್ಟರಲ್ಲಿ 12:30 ಆಗುತ್ತೆ ಅಂದರು. ಸೊ ಅಷ್ಟೊತ್ತಿಗೆ ನಾವೆಲ್ಲ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ಅದನ್ನೆಲ್ಲ ಮಾಡ್ಕೊತಿದ್ವಿ. ನಮ್ಮ ಅಜ್ಜಿನೂ ನಮ್ಮ ದೊಡ್ಡಮ್ಮ ಸೇರಿಕೊಂಡು ತೊಟ್ಲಿಗೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡು ತೊಟ್ಲನ್ನೆಲ್ಲ ಡೆಕೋರೇಟ್ ಮಾಡ್ಕೊತಾ ಇದ್ವಿ. ಮತ್ತು ಇನ್ನೊಂದು ಕಡೆ ನಾನು ಬಂದು ಏನೇನು ಪ್ರಿಪೇರ್ ಮಾಡಿದ್ದಾರೆ ಅಂತ ಒಂದು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೋಗ್ತಾ ಇದ್ದೆ. ಸೊ ನಮ್ಮಮ್ಮ ಮನೇಲಿ ಇವತ್ತು ಬಜ್ಜಿ, ವೈಟ್ ರೈಸು, ಮೊಸರು ಮತ್ತು ಆಲೂಗಡ್ಡೆ ಪಲ್ಯ, ಹೆಸರುಬೇಳೆ, ರಸಮ್ಮು ಮತ್ತು ವೈಟ್ ರೈಸು, ಪಲಾವು, ಹಪ್ಪಳ ಮತ್ತು ಪಾಯಸ ಮತ್ತು ಕಾಳಿನ ಸಾರು ಮಾಡಿದರು. ಅಷ್ಟೊತ್ತಿಗೆ ನನ್ನ ತಂಗಿನೂ ನನ್ನ ತಂಗಿ ಪಾಪು ಇಬ್ಬರು ರೆಡಿ ಆದರು. ಅಷ್ಟೊತ್ತಿಗೆ ಅವ್ರ ಅತ್ತೆಯವರು ಬಂದರು. ಸೊ ಅವ್ರು ಬೇಕಾಗಿರೋಂಥ ತೊಟ್ಲ ಶಾಸ್ತ್ರ ಬೇಕಿರೋಂಥ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಆಮೇಲೆ ನನ್ನ ತಂಗಿನೂ ನನ್ನ ತಂಗಿ ಪಾಪುನ ಇಬ್ಬರೂ ತಟ್ಟೆನೂ ಮತ್ತು ಸೌಂಡ್ ಮಾಡಿಕೊಂಡು ಪಾಪುನ ಮತ್ತು ನನ್ನ ತಂಗಿನ ಇಬ್ಬರನ್ನೂ ಒಳಗಡೆ ಕರ್ಕೊಂಡು ಬಂದು ಮತ್ತು ಅವ್ರು ಸೋದರತ್ತೆ ಆಗಿರೋರು ಏನು ಮಾಡ್ತಾರೆ, ತೊಟ್ಲಲ್ಲಿ ಪಾಪುನ 3 ಸಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಮಾಡಿ 3 ಸಲ ತೊಟ್ಲಲ್ಲಿ ಹಾಕಿಡ್ತಾರೆ. ಇದು ಸೋದರತ್ತೆ ಮಾಡೋವಂಥ ಶಾಸ್ತ್ರ. ಇದು ಬರೀ ತೊಟ್ಲು ಶಾಸ್ತ್ರ ಆಗಿರೋದ್ರಿಂದ ಪಾಪುಗೇನು ಹೆಸರಿಟ್ಟಿಲ್ಲ. ಪಾಪುಗೆ ಬರೀ ದೇವರ ನಾಮನ ಕೆಲವೊಂದು ದೇವರ ನಾಮನೆಲ್ಲ ಕಿವಿಯಲ್ಲಿ ಕರೆದು ಕೊನೆಗೆ ಪಾಪುಗೆ ಮತ್ತು ನನ್ನ ತಂಗಿಗೆ ಇಬ್ಬರಿಗೂ ದೃಷ್ಟಿ ತೆಗೆದು ಮತ್ತು ನಾವು ತಂದಿರೋ ಸ್ವೀಟ್ಸು ಮತ್ತು ಅವ್ರು ತಂದಿರೋ ಸ್ವೀಟ್ಸು ಎಲ್ಲರಿಗೂ ಹಂಚಿ ಮತ್ತು ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಹೊರಟು ಮತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಮತ್ತು ನನ್ನ ತಂಗಿಗೆ ಸಂಜೆ ಗಂಗೆ ಪೂಜೆ ಎಲ್ಲ ಮಾಡಿಸಿದ್ವಿ. ಇದಾಗುತ್ತೆ ಈ ಮಿನಿ ವ್ಲಾಗ್. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆಲ್ಲ